ಇವತ್ತು ನನ್ನ ಮುಂದೆ 10,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಾ ಇರುವಂತ 2 4G ಸ್ಮಾರ್ಟ್ ಫೋನ್ ಇರುವಂತದ್ದು. ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M04. ಇದು ಸ್ಯಾಮ್ಸಂಗ್ ಅವ್ರದ್ದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಅಂತ ಅನ್ಬೋದು. ಈ ಫೋನ್ ಇಂದು 4GB ರ್ಯಾಮ್ ಮತ್ತೆ 128GB ಸ್ಟೋರೇಜ್ ನ ವೇರಿಯಂಟ್ ಅಪ್ರಾಕ್ಸಿಮೇಟ್ಲಿ 9,000 ಇರುವಂತದ್ದು. ಇನ್ನೊಂದು ಕಡೆ ಮೋಟೋರೋಲಾದವ್ರದ್ದು ಮೋಟೋ G14 ಅಂತ ಆಯ್ತಾ. ಸೊ ಈ ಸ್ಮಾರ್ಟ್ ಫೋನ್ ಇಂದು 4GB 128GB ಅಪ್ರಾಕ್ಸಿಮೇಟ್ಲಿ ಬ್ಯಾಂಕ್ ಆಫರ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು 9,300 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ ಸೇಮ್ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗಿರುವಂತಹ ಸ್ಮಾರ್ಟ್ ಫೋನ್ ಅಂತ ಬೇಕಾದ್ರೂ ಅನ್ಬೋದು. ಇತ್ತೀಚೆಗಂತೂ 10,000 ರೂಪಾಯಿಗೆಲ್ಲ ನಿಮಗೆ 5G ಫೋನೇ ಸಿಗ್ತಾ ಇದೆ. ಸ್ಟಿಲ್ ನಿಮಗೆ 10,000 ರೂಪಾಯಿ ಮೇಲೆ 1 ರೂಪಾಯಿನೂ ಖರ್ಚು ಮಾಡಕ್ ಆಗಲ್ಲ. ನನಗೆ 10,000 ರೂಪಾಯಿ ಒಳಗೆ ಬೇಕು, 4G ಆದ್ರೂ ನಡೆಯುತ್ತೆ ಅಂತ ಅಂದ್ರೆ ಈ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಎರಡು ಫೋನ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಈ ಎರಡು ಫೋನ್ಗಳ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಎರಡು ಬಾಕ್ಸ್ ಒಳಗಡೆ ನಿಮಗೆ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ಈ ಸ್ಯಾಮ್ಸಂಗ್ ಬಾಕ್ಸ್ ಒಳಗೆ ಕೇವಲ 8 ವ್ಯಾಟ್ ನ ಚಾರ್ಜರ್ ಕೊಟ್ಟಿರುವಂತದ್ದು ಬೇಜಾರಾಗುವಂತ ವಿಷಯ. ಆದ್ರೆ ಈ ಫೋನು 15 ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ. ಈ ಕಡೆ ಮೋಟೋಗೆ ಬಂತು ಅಂತ ಅಂದ್ರೆ ಈ ಬಾಕ್ಸ್ ಒಳಗಡೆ 20 ವ್ಯಾಟ್ ನ ಚಾರ್ಜರ್ ಇರುವಂತದ್ದು ಮತ್ತು ಈ ಫೋನ್ ಕೂಡ 15 ವ್ಯಾಟ್ ಅಲ್ಲಿ ಚಾರ್ಜ್ ಆಗುತ್ತೆ. ಮತ್ತು ಈ ಮೋಟೋ ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಬ್ಯಾಕ್ ಕವರ್ ಈ ಸ್ಯಾಮ್ಸಂಗ್ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ, ಬೇಜಾರಾಗುವಂತ ವಿಷಯ. ಈ ವಿಷಯ ನೀವು ತಲೆ ಇಟ್ಕೊಬೇಕಾಗುತ್ತೆ ಫೋನ್ ತೊಳಗಿಂತ ಮುಂಚೆ. ನಂತರ ಈ ಎರಡೂ ಫೋನ್ಗಳ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಈ ಒಂದು ಮೋಟೋ ಬಿಲ್ಡ್ ಸ್ವಲ್ಪ ಚೆನ್ನಾಗಿರುವಂಥದ್ದು. ನಿಮಗೆ ಲೆದರಿ ಫಿನಿಶ್ ಸಿಗ್ತಾ ಇದೆ, ಸ್ವಲ್ಪ ತಿನ್ನಾಗಿದೆ ಕಂಪ್ಯಾರಿಟಿವ್ಲಿ ಮತ್ತು ತುಂಬಾ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು ಕಂಪ್ಯಾರಿಟಿವ್ಲಿ. ಮತ್ತು ಇದರಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ ನಿಮಗೆ ಮೋಟೋದಲ್ಲಿ. ಸ್ಯಾಮ್ಸಂಗ್ ಅಲ್ಲಿ ಯಾವ ರೀತಿ ಪಂಚೋಲ್ ಕ್ಯಾಮ್ರಾ ಸಿಗ್ತಾರೆ, ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಆಯ್ತಾ. ಮತ್ತು ಈ ಮೋಟೋ ಫೋನಲ್ಲಿ ನಿಮಗೆ IP ರೇಟಿಂಗ್ ಕೂಡ ಸಿಗ್ತದೆ, IP52. ಆ ರೀತಿ ಯಾವುದೇ IP ರೇಟಿಂಗ್ ಈ ಒಂದು ಸ್ಯಾಮ್ಸಂಗ್ ಫೋನಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಎರಡು ಕೂಡ Type-C ಪೋರ್ಟ್ ಅನ್ನು ಹೊಂದಿರುವಂಥದ್ದು. ಪ್ಲಾಸ್ಟಿಕ್ ಬ್ಯಾಕು ನಿಮಗೆ ಈ ಒಂದು ಮೋಟೋದಲ್ಲೂ ಕೂಡ ಪ್ಲಾಸ್ಟಿಕ್ ಬ್ಯಾಗ್ದು ಬರುತ್ತೆ, ಈ ಲೆದರಿ ಫಿನಿಶ್ ಕೂಡ ಬರುತ್ತೆ. ಓವರ್ ಆಲ್ ಲುಕ್ ನೋಡೋದಕ್ಕೆ ಹೋದ್ರೆ ಈ ಮೋಟೋ ಫೋನ್ ಅಂತೂ ಬೆಂಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಯ್ತಾ. ಇನ್ನು ಈ ಎರಡು ಫೋನ್ಗಳ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಎರಡು ಕೂಡ IPS ಡಿಸ್ಪ್ಲೇ. ಆದರೆ ಮೋಟೋದಲ್ಲಿ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಈ ಒಂದು ಸ್ಯಾಮ್ಸಂಗ್ ಅಲ್ಲಿ ಕೇವಲ HD+ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಉಳಿದಿದ್ದಾರೆ ಎರಡು ಕೂಡ ತುಂಬಾ ಚೆನ್ನಾಗಿದೆ. ಒಂದು ಲೆವೆಲಿಗೆ ಬ್ರೈಟ್ ಆಗಿ ಕೂಡ ಇದೆ. ರಿಫ್ರೆಶ್ ರೇಟ್ ಎರಡು ಕೂಡ 62. ಇನ್ನು ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಈ ಎರಡು ಕೂಡ 4GB ರ್ಯಾಮ್ ಮತ್ತೆ 128GB ಸ್ಟೋರೇಜ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ. ಸ್ಯಾಮ್ಸಂಗ್ದು ಇನ್ನೊಂದು ವೇರಿಯಂಟ್ ಇರುವಂಥದ್ದು 4GB ರ್ಯಾಮ್ ಮತ್ತೆ 64GB ಸ್ಟೋರೇಜ್. ಅದು ಸ್ವಲ್ಪ ಕಾಸ್ಟ್ ಕೂಡ ಕಡಿಮೆ ಇರುವಂಥದ್ದು. ಈ ಎರಡರಲ್ಲಿರುವಂಥ ರ್ಯಾಮ್ ಸೇಮು LPDDR4X ರ್ಯಾಮು, ಆದರೆ ಸ್ಟೋರೇಜ್ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು ಆಯ್ತಾ. ಸ್ಯಾಮ್ಸಂಗ್ ಅಲ್ಲಿ ಬರೀ eMMC ಸ್ಟೋರೇಜ್ ಸಿಗ್ತಾ ಇರುವಂಥದ್ದು ಬೇಜಾರಾಗುವಂಥ ವಿಷಯ. ಆದರೆ ಮೋಟೋದವರು ಈ ಪ್ರೈಸ್ ರೇಂಜಲ್ಲೂ ಕೂಡ UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಬೆಟರ್ ಸ್ಟೋರೇಜ್ ನಿಮಗೆ ಈ ಒಂದು ಮೋಟೋ ಫೋನಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಈಸಿಯಾಗಿ ರೌಂಡಲ್ಲಿ ಮತ್ತೊಮ್ಮೆ ಮೋಟೋ ವಿನ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ಮೋಟೋ G14 ನಲ್ಲಿ ಯೂನಿಸಾಕಿಂದು T616 ಪ್ರೊಸೆಸರ್ ಇರುವಂಥದ್ದು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಕಂಪೇರ್ ಮಾಡೋದಕ್ಕೆ ಹೋದ್ರೆ ಇವನು ಸ್ಯಾಮ್ಸಂಗ್ ಅಲ್ಲಿ ಹೀಲಿಯೋ P35 ಅಂತ ಆಯ್ತು, ಅಷ್ಟೊಂದು ಪವರ್ ಇಲ್ಲ. ನಾನು ಅಂತದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M04 ನಲ್ಲಿ ಕೇವಲ 1.5 ಲಕ್ಷ ರೇಂಜ್ ಅಲ್ಲಿ ಬೆಂಚ್ ಮಾರ್ಕ್ ರೇಟಿಂಗ್ ಅನ್ನ ಕೊಟ್ರೆ ಮೋಟೋ ಏನಿದೆ ಲಿಟ್ರಲಿ 2,84,000 ಆಲ್ಮೋಸ್ಟ್ ಡಬಲ್ ರೇಟಿಂಗ್ ಅನ್ನ ಕೊಡ್ತಾ ಇರುವಂಥದ್ದು ಆಯ್ತಾ. ಸೊ ಪರ್ಫಾರ್ಮೆನ್ಸ್ ವೈಸ್ ಆಬ್ವಿಯಸ್ಲಿ ಈ ಪ್ರೈಸ್ ರೇಂಜ್ಗೆ ನೀವು ಯಾವುದೇ ತಗೊಂಡ್ರು 9,000 ರೇಂಜಲ್ಲಿ ಇದೇ ಇರುತ್ತೆ, T616 ಇರುತ್ತೆ ಯೂನಿಸಾಕ್ ಎಂದು. ಇತ್ತೀಚೆಗೆ ಒಂದು 10,000 ರೂಪಾಯಿಗೆಲ್ಲ 5G ಬರೋಕ್ಕೆ ಶುರುವಾಗಿದೆ. ಅದನ್ನು ಪರ್ಸ್ನಲಿ ನಾನು ತೊಗೊಳೋದು ಒಂದು 1,000-2,000 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡು 5Gನ ತಗೊಂಡ್ಬಿಡ್ಬೋದಾಯ್ತಾ. ಸೊ ಒಟ್ಟಿಗೆ ನಿಮ್ಗೆ ಅದಕ್ಕಿಂತ ಜಾಸ್ತಿ ಆಗೋದೇ ಇಲ್ಲ, 4G ಆದ್ರೆ ನಡೆಯುತ್ತೆ ಅಂತ ನೋಡಿ. ಇದು ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ. ಕಂಪೇರ್ ಮಾಡೋದಕ್ಕೂ ಸ್ಯಾಮ್ಸಂಗ್ ಇಂದ ಎಷ್ಟೋ ಬೆಟರ್ ಆಗಿರುವಂಥದ್ದು. ಡಬಲ್ ಪರ್ಫಾರ್ಮೆನ್ಸ್ ನಿಮಗೆ ಈ ಒಂದು ಮೋಟೋ G14 ಕೊಡ್ತಾ ಇದೆ. ಸೊ ಪರ್ಫಾರ್ಮೆನ್ಸ್ ನೀವು ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಯ್ತಾ. ಹೆವಿ ಗೇಮಿಂಗಲ್ಲಿ ಆಡೋಕ್ಕಾಗಲ್ಲ. ಇದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ ಅದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಒಟ್ಟಿಗೆ ಇವೆರಡರಲ್ಲಿ ಮೋಟೋ ಸ್ವಲ್ಪ ಪಾಯಿಂಟಲ್ಲಿ ಆಲ್ಮೋಸ್ಟ್ ಡಬಲ್ ಪಾಯಿಂಟಲ್ಲಿ ವಿನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇದೆ ರೇರಲ್ಲಿ. ಮೋಟೋದಲ್ಲಿ 50 MP ಕ್ಯಾಮ್ರಾ ಇದ್ರೆ ಸ್ಯಾಮ್ಸಂಗ್ ಅಲ್ಲಿ ಕೇವಲ 13 MP ಕ್ಯಾಮ್ರಾ. ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ, ಯಾರು ಕೂಡ ಪ್ರೆಸೆನ್ಸ್ ಕೊಡಲ್ಲ ಆಯ್ತಾ. ನಾನು ಫೋಟೋ ಸ್ಯಾಂಪಲ್ ಚೆಕ್ ಮಾಡ್ದಂಗೆ ಈ ಒಂದು ಮೋಟೋದಲ್ಲಿ ಬೆಟರ್ ಫೋಟೋ ಸಿಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಫೋಟೋ
ಪಕ್ಕ ಆಬ್ವಿಯಸ್ಲಿ ಆಯಿತಾ 50 MP ಇದೆ, ಕ್ಲಾರಿಟಿ ವೈಸು ಚೆನ್ನಾಗಿದೆ ಮತ್ತು ಕಲರ್ಸ್ ಕೂಡ ಮೋಟೋದಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅನ್ನಿಸ್ತು ಮೋಟೋ. ಎರಡನ್ನೂ ತೋರಿಸೋದು ನೀವೇ ಜಡ್ಜ್ ಮಾಡ್ಕೊಬೋದು ಆಯಿತಾ. ಅದನ್ನು ಬಿಟ್ಟರೆ ಮೋಟೋದ ಒಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಈ ಕಡೆ ಸ್ಯಾಮ್ಸಂಗಲ್ಲಿ ಒಂದು ಡೆಪ್ತ್ ಸೆನ್ಸಾರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಆಯಿತಾ. ಸೊ ನೀವು ಕ್ಯಾಮ್ರಾಗೋಸ್ಕರ ತೊಗೋತಿದ್ದೀರ ಅಂದರೆ ಇವೆರಡರಲ್ಲಿ ಕಂಪೇರ್ ಮಾಡೋದಕ್ಕೆ ಹೋದರೆ ಮೋಟೋ ಸ್ವಲ್ಪ ಚೆನ್ನಾಗಿದೆ. ಬಟ್ ಆಬ್ವಿಯಸ್ಲಿ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಇರುವಂಥ ಫೋನ್ಗಳು ನಿಮಗೆ ಸಿಗ್ತವೆ, ಆದರೆ ಇವೆರಡರಲ್ಲಿ ಕಂಪೇರ್ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಅದನ್ನು ಬಿಟ್ಟರೆ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಿಮಗೆ ಮೋಟೋದಲ್ಲಿ 8 MP ಫ್ರಂಟ್ ಕ್ಯಾಮ್ರಾ ಸಿಕ್ಕರೆ, ಸ್ಯಾಮ್ಸಂಗಲ್ಲಿ ಕೇವಲ 5 MP ಕ್ಯಾಮ್ರಾ ಇರುವಂಥದ್ದು. ಸ್ಯಾಮ್ಸಂಗ್ ಅವ್ರು ಏನಂತ ಗೊತ್ತಿಲ್ಲ, ಸ್ಪೆಸಿಫಿಕೇಶನ್ ಕೊಡಲ್ಲ, ಬೆಲೆ ಮಾತ್ರ ಹೆವಿ ಜಾಸ್ತಿ ಹೇಳ್ತಾರೆ. ಬರ್ರಿ ಇದೆ ಇವ್ರದ್ದು ಆಯಿತಾ. ಆ ಬ್ರ್ಯಾಂಡ್ ಹೆಸರು ನೋಡೇ ತುಂಬ ಜನ ತಗೋತಾರಲ್ಲ, ಅದನ್ನು ಅಡ್ವಾಂಟೇಜ್ ತೊಗೋತಾರೆ ಅಷ್ಟೇ ಆಯಿತಾ. ಫ್ರಂಟ್ ಕ್ಯಾಮ್ರಾನು ಕೂಡ ನನಗೆ ಕಂಪ್ಯಾರಿಟಿವ್ ನನಗೆ ಇದು ಮೋಟೋ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಅದನ್ನು ಬಿಟ್ಟರೆ ಈ ಫೋನ್ದು ಎರಡು ಕೂಡ ರೇರಲ್ಲಿ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ನೋಡ್ತಾ ಇದ್ದೀರಾ ಕ್ಲಾರಿಟಿ ಅಷ್ಟಕ್ಕೆ ಎರಡು ಅಂತ ಏನು ಚೆನ್ನಾಗಿಲ್ಲ ಆಯಿತಾ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಓವರಾಲ್ ಕ್ಯಾಮ್ರಾ ಈ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇರುವಂಥದ್ದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಿಮಗೆ ಸ್ಯಾಮ್ಸಂಗಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ, ಫೇಸ್ ಅನ್ಲಾಕ್ ಇದೆ. ನಮಗೆ ಮೋಟೋದಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಎರಡೂ ಕೂಡ 15 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಆದರೆ ಬಾಕ್ಸ್ ಒಳಗೆ G14 20 ವ್ಯಾಟ್ ಕೊಟ್ಟಿದ್ದಾರೆ, ಇದರಲ್ಲಿ ನಿಮ್ಗೆ 8 ವ್ಯಾಟು. ಸೊ ಅದೊಂದು ನೆಗೆಟಿವ್ ಅಂತ ಅನ್ಬೋದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಿಮಗೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಸಿಗ್ತಾ ಇರುವಂಥದ್ದು ಕ್ರೇಜಿ ವಿಷಯ ಈ ಪ್ರೈಸ್ ರೇಂಜ್ಗೆ. ಮತ್ತು ಸ್ಟೀರಿಯೋ ಸ್ಪೀಕರ್ ಆಯಿತಾ, ಬಾಟಮ್ ಫೈರಿಂಗ್ ಒಂದು, ಇಯರ್ ಪೀಸ್ ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡೋದು. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಸ್ಯಾಮ್ಸಂಗಲ್ಲಿ ಮೋನೋ ಸ್ಪೀಕರ್, ಕ್ಲಾರಿಟಿ ಚೆನ್ನಾಗಿದೆ ಬಟ್ ಮೋನೋ ಸ್ಪೀಕರ್ ಕೊಟ್ಟಿದ್ದಾರೆ, ಯಾವುದೇ ಡಾಲ್ಬಿ ಅಟ್ಮೋಸ್ ನಿಮಗೆ ಸಿಗುವುದಿಲ್ಲ. ಇನ್ನು ಈ ಎರಡೂ ಫೋನ್ಗಳಲ್ಲಿ ನಿಮಗೆ OS ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಮೋಟೋದಲ್ಲಿ Android 13 ಇದ್ದರೆ, ಸ್ಯಾಮ್ಸಂಗಲ್ಲಿ Android 12 ಇದೆ, ಒನ್ UI. ಕೆಲವು ಜನಕ್ಕೆ ಒನ್ UI ಇಷ್ಟ ಆಗ್ಬೋದು, ಸ್ಮೂತ್ ಆಗಿದೆ. ಬಟ್ ಆಪ್ಟಿಮೈಸೇಷನ್ ನನಗೆ ಯಾಕೋ ಈ ಫೋನಲ್ಲಿ ಸ್ಯಾಮ್ಸಂಗಲ್ಲಿ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇಲ್ಲದ ಕಾರಣ ಸ್ವಲ್ಪ ಲ್ಯಾಗಿ ಅನ್ನುವಂಥ ಫೀಲ್ ಕೊಡುತ್ತೆ. ಕೆಲವೊಂದು ಟೈಮ್ ಯೂಸ್ ಮಾಡೋ ಟೈಮಲ್ಲಿ ಲ್ಯಾಗಿ ಅನಿಸುತ್ತೆ. ಮೋಟೋ ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ, ಒಂದು ಲೆವೆಲಿಗೆ ಫುಲ್ ಅನ್ನಲ್ಲ, ಒಂದು ಲೆವೆಲಿಗೆ ಸ್ಮೂತ್ ಆಗಿರುವಂಥದ್ದು. OS ನಿಮಗೆ ಮೋಟೋದಲ್ಲಿ ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಆಯಿತಾ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಇನ್ನು ಮೋಟೋದಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗುತ್ತೆ. ಆದರೆ ಈ ಒಂದು ಸ್ಯಾಮ್ಸಂಗಲ್ಲಿ ಬರೀ ಸಿಂಗಲ್ ಬ್ಯಾಂಡು 2.4 GHz, ಅದೊಂದು ಬೇಜಾರಾಗುವಂಥ ವಿಷಯ. ಮತ್ತು ಎರಡರಲ್ಲೂ ಕೂಡ ಬ್ಲೂಟೂತ್ 5.0 ಸಿಗ್ತಾ ಇರುವಂಥದ್ದು. ಬೇಸಿಕ್ ಸೆನ್ಸಾರ್ಸ್ ಎಲ್ಲ ಕೂಡ ಆ್ಯಡ್ ಮಾಡಿದ್ದಾರೆ ಆಯಿತಾ. ಕನ್ಕ್ಲೂಷನ್ ಏನಪ್ಪ ಅಂತ ಅಂದರೆ ನಾನು ಹೇಳೋದೇನು ಗೊತ್ತಾ, ನಿಮಗೆ 10,000 ರೂಪಾಯಿ ಒಳಗಡೆ 10,000 ಕ್ಲೋಸ್ ಟು 10,000 ಇರುವಂಥ ಪ್ರೈಸ್ ರೇಂಜ್ ಇದು. ಇತ್ತೀಚೆಗಂತೂ ನಿಮಗೆ ಇದೇ ಬೆಲೆಗೆ 5G ಫೋನ್ಗಳು ಕೂಡ ಬರೋಕ್ಕೆ ಶುರುವಾಗ್ತದೆ. ನಿಮ್ಗೆ 10,000 ಆಗೋದಿಲ್ಲ, 4G ಆದ್ರೆ ನಡೆಯುತ್ತೆ. 9,000 ರೇಂಜಲ್ಲಿ ನೀವು ಒಂದು ಫೋನ್ ಅರ್ಜೆಂಟ್ ಬೇಕು ಅಂದರೆ ನೋಡ್ರಪ್ಪ, ಈ ಮೋಟೋ ಪ್ರಿಫರ್ ಮಾಡ್ಬೋದು. ನಾನಂತೀನಿ ಒಂದು 2,000 ಬಡ್ಜೆಟ್ ಜಾಸ್ತಿ ಮಾಡ್ಕೊಳ್ಳಿ. ಮೋಟೋದಲ್ಲೇ ಕೆಲವೊಂದು ಬೆಂಕಿ ಫೋನ್ಗಳಿಗೆ ಪ್ರೈಸನ್ನು ಸಿಗ್ತದೆ, ಅದನ್ನು ಪ್ರಿಫರ್ ಮಾಡ್ಬೋದು. ಸ್ಯಾಮ್ಸಂಗ್ ಹೋಗ್ಬೇಡಿ ಆಯಿತಾ. ಸ್ಯಾಮ್ಸಂಗ್ ನೀವೇನಿದ್ರು 60, 70, 80, 80,000 ರೇಂಜ್ ನಿಮ್ಮ ಬಡ್ಜೆಟ್ ಇದ್ದರೆ ಸ್ಯಾಮ್ಸಂಗ್ ತೊಗೊಳ್ಳಿ. ಅದು ಬಿಟ್ಟು ನೀವು 50,000 ರೂಪಾಯಿ ಒಳಗಡೆ ಯಾವುದೇ ಕಾರಣಕ್ಕೂ ಸ್ಯಾಮ್ಸಂಗ್ ಫೋನ್ ತೊಗೊಳೋದಕ್ಕೆ ಹೋಗಬೇಡಿ. ಅವು ವ್ಯಾಲ್ಯೂಗೆ ದುಡ್ಡು ಕೊಡುವಂಥ ದುಡ್ಡಿಗೆ ಸ್ವಲ್ಪನೂ ಕೂಡ ವರ್ತ್ ಇರುವುದಿಲ್ಲ. ಸೊ ಸ್ಯಾಮ್ಸಂಗ್ ಬಡ್ಜೆಟ್ ಫೋನ್ಗಳಿಗೆ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ಈ ಎರಡು ಫೋನ್ಗಳ ಕಂಪ್ಯಾರಿಸನ್. ನಿಮ್ಗೆ ಏನೋ ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ನನ್ನ ಒಪಿನಿಯನ್ ಬೇರೆಯವರಿಗೆ ಚೇಂಜ್ ಆಗಬಹುದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.